ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ವಿಶೇಷವಾಗಿ ದಕ್ಷಿಣ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡು ಕಡೆ ಎರಡೂ ಪಕ್ಷಗಳ ನಾಯಕರು ಜೋರ್ದಾರ್ ಇದ್ದಾರೆ. ಅದರಲ್ಲಿ JDS ನಾಯಕರು ಕಾಣ್ತಾ ಇಲ್ಲ. ಈಗ ಹಿಂದಿನ ಎಪಿಸೋಡಲ್ಲಿ ಮಾಡಿದ್ದು ಅದು ಯಾಕೆ ಕಾಣಿಸ್ಬೇಕಾಗಿತ್ತು, ಕಾಣಿಸಲಿಲ್ಲ. ಇನ್ನು ಇದೇ ಕಾಲಕ್ಕೆ ಬಾಗಲಕೋಟೆ ಮಾತ್ರ ಭಾಳ ಜಿದ್ದಿಂದ ಮುಂದುವರಿತಾ ಇದೆ. ಅದರಲ್ಲೂ ಮುಖ್ಯವಾಗಿ ಅಹಿಂದು ವರ್ಸಸ್ ಹಿಂದುತ್ವ ಇದೇ ಮೇನ್ ಆಗಿಬಿಟ್ಟದಲ್ಲಿ ಇವತ್ತು. ಅಹಿಂದದ ಪ್ರತಿನಿಧಿಯಾಗಿ ಹೊಲ್ಲಪ್ಪ ಮೇಟಿಯವರ ಮಗ ನಿಮಗೆ ಗೊತ್ತದೆ, ಈಗಾಗಲೇ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಉಮೇಶ್ ಮೇಟಿಯವರ ವಿಶೇಷವಾಗಿ ಅವರ ಟ್ರಸ್ಟ್ ಏನಪ್ಪ ಅಂತಂದ್ರೆ ಹಳ್ಳಿಗಳಲ್ಲಿ ಹೆಚ್ಚು ಒತ್ತು ಕೊಟ್ಟು ಹೋಗ್ತಾ ಇದ್ದಾರೆ, ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ಅಲ್ಲೇ ಬಿದ್ದ ತಳ ಸಮುದಾಯಗಳ ಬಗ್ಗೆ ಭೇಟಿ ಹಾಕ್ಕೊಂಡು ನಮ್ಮ ಸಮುದಾಯದ ಜನರಲ್ಲಿ ಎತ್ತರಿ ಅನ್ನುವಂಥ ಜಾತಿ ನೆಲೆಗಟ್ಟಿನಲ್ಲೇ, ಹಿಂದುಳಿದ ನೆಲೆಗಟ್ಟಿನಲ್ಲೇ, ಡೆವಲಪ್ಮೆಂಟ್ ಹೆಸರಿನಲ್ಲೇ ಅವರು ಏನೋ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತಿನ್ನು ಚುನಾವಣೆ ಸಂದರ್ಭ ಕೇಳಿ ಬರ್ತಾಯಿದ್ದಾರೆ, ಆರೋಪ ಮಾಡ್ತಾಯಿರ್ತಾರೆ BJPಗರು. ಇಲ್ಲ ದುಡ್ಡು ಹಚ್ತಾ ಇದ್ದಾರೆ, ಬ್ಯಾಗ್ ತೊಗೊಂಬರ್ತಾ ಇದ್ದಾರೆ, ನಾವು ಗೆಲ್ಲೋಂಗಿದ್ದೀವಿ, ಈಗ ಬ್ಯಾಗ್ ತೊಗೊಂಬರ್ತಾ ಇದ್ದಾರೆ, ಗ್ಯಾರಂಟಿ ಕೊಟ್ಟರು ಅವ್ರು ಗೆಲ್ಲೋ ಸಾಧ್ಯತೆ ಇಲ್ಲ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಅಶೋಕ್ ಅವರಂತೂ ನೇರವಾಗಿ ಇಲ್ಲರಿ ಬ್ಯಾಗ್ ತೊಗೊಂಬಂದು ಹಚ್ಚಾಕಿದ್ದಾರೆ ಅಂತಲೂ ಮಾತಾಡ್ತಿದ್ದಾರೆ. ಅಂದರೆ ಗ್ಯಾರಂಟಿ ಕೊಟ್ಟ ಮೇಲೂ ಮತ್ತು ದುಡ್ಡು ಹಂಚೋದು ನಡೆದೈತಿ. ಇವ್ರದ್ದು ಸರ್ಕಾರದಾಗ ಅದಾರ, ಇವ್ರು ಗೆಲ್ತಾರೆ ಅಂತೇಳಿ ಇಂಡೈರೆಕ್ಟಾಗಿ ಒಪ್ಕೊಳ್ತಾ ಇದ್ದಾರೋ ಏನೋ. ಅದು ಇದೇ ಕಾಲಕ್ಕೆ ಸತೀಶ್ ಅವರು ಸಹಿತ ನೇರವಾಗಿ ನಾವು ಗೆಲ್ತೀವಿ ಅನ್ನುವಂಥ ಮಾತುಗಳನ್ನು ಮಾತಾಡ್ತಾಯಿದ್ದಾರೆ. ಸಾಧಿಸೋದು ಗೆಲ್ಲುವಂಥ ಮಾತುಗಳು ಮಾತಾಡಲಿ. ಆದರೆ ಈ ಸಂದರ್ಭದಲ್ಲಿ ಒಂದು ಭಾಳ ದೊಡ್ಡ ಡೆವಲಪ್ಮೆಂಟ್ ಆಗಿದ್ದೇನಪ್ಪ ಅಂತಂದ್ರೆ ಸ್ವತಃ ಯಡಿಯೂರಪ್ಪನವರು